ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ಟೋ. ಈ ವಿಡಿಯೋದಲ್ಲಿ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್ ಮತ್ತೆ ಲೆನ್ಸ್ ಮೇಲೆ ಬರುವಂತಹ ಕಾನ್ಸೆಪ್ಟ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ನಾನು ಡಿಸ್ಕಸ್ ಮಾಡೋದು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್. ಅದಾದ ಮೇಲೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಡಿಸ್ಕಸ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಮಿರರ್ ಮತ್ತೆ ಲೆನ್ಸ್ ಮೇಲೆ ಬಂದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು ಮತ್ತೆ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ. ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್ ಆರ್ ದ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಒಂದು ಸ್ಪೆರಿಕಲ್ ಸರ್ಫೇಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಅದರಲ್ಲಿ ಪೋಲ್ ಅಂತ ಇರುತ್ತೆ, ಲೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆಪ್ಟಿಕಲ್ ಸೆಂಟರ್ ಅಂತ ಇರುತ್ತೆ. ಎಲ್ಲಾ ಡಿಸ್ಟೆನ್ಸ್ ಅನ್ನು ನಾವು ಪೋಲ್ ಅಥವಾ ಆಪ್ಟಿಕ್ ಸೆಂಟರ್ ಇಂದನೇ ಮೆಜರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನೇನ್ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ತೀವಿ ನಾವು? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆ, ಇಮೇಜ್ ಡಿಸ್ಟೆನ್ಸ್ ಇದೆ, ರೇಡಿಯಸ್ ಆಫ್ ಕರ್ವೇಚರ್ ಇದೆ, ಫೋಕಲ್ ಲೆಂತ್ ಇದೆ. ಇದನ್ನೆಲ್ಲಾನು ನಾವು ಪೋಲ್ ಅಥವಾ ಆಪ್ಟಿಕ್ ಸೆಂಟರ್ ಇಂದನೇ ಮೆಜರ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ, ದ ಡಿಸ್ಟೆನ್ಸಸ್ ಮೆಜರ್ಡ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದ ಇನ್ಸಿಡೆಂಟ್ ಲೈಟ್ ಆರ್ ಟೇಕನ್ ಆಸ್ ಪಾಸಿಟಿವ್ ಅಂಡ್ ದೋಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ಟೇಕನ್ ಆಸ್ ನೆಗೆಟಿವ್. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಸಪೋಸ್ ಇಫ್ ಐ ಕನ್ಸಿಡರ್ ದಿಸ್ ಟು ಬಿ ದ ಕರ್ವ್ಡ್ ಸರ್ಫೇಸ್ ಅಂತ ತಗೊಂಡ್ರೆ ಪೋಲ್ ಅಂತ ಇರುತ್ತೆ. ಇವಾಗ ಒಂದು ಆಬ್ಜೆಕ್ಟ್ ಅನ್ನ ಈ ಒಂದು ಪಾಯಿಂಟ್ ಅಲ್ಲಿ ಇಟ್ಟಿದ್ರೆ, ಇವಾಗ ಪೋಲ್ ಇಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀವಿ. ದಟ್ ಈಸ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಅದರಿಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಏನಂತ ತಗೊಂತೀವಿ? ನೆಗೆಟಿವ್ ಅಂತ ತಗೊಂತೀವಿ. ಯಾವುದೇ ಡಿಸ್ಟೆನ್ಸ್ ನ ಎಗನೆಸ್ಟ್ ಟು ದ ಇನ್ಸಿಡೆಂಟ್ ಲೈಟ್ ಅನ್ನ ತಗೊಂಡ್ರೆ ಅದನ್ನ ನೆಗೆಟಿವ್ ಅಂತ ನೀವು ತಗೊಬೇಕು. ಸಪೋಸ್ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಂತ ಅನ್ಕೊಳ್ಳೋಣ ಈ ಆಬ್ಜೆಕ್ಟ್ ಇಂದು. ಇವಾಗ ನಾವು ಡಿಸ್ಟೆನ್ಸ್ ನ ಮೆಜರ್ ಮಾಡ್ಬೇಕಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ತಾ ಇದೀವಿ? ಈ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡ್ತಾ ಇದೀವಿ. ಅದೇನಾಗಿದೆ, ದಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ಇದೆ. ದೇರ್ಫೋರ್ ಇಮೇಜ್ ಡಿಸ್ಟೆನ್ಸ್ ಏನಾಗಿರುತ್ತೆ? ಪಾಸಿಟಿವ್ ಅಂತ ಹೇಳ್ತೀವಿ. ಅದರಿಂದ ಡಿಸ್ಟೆನ್ಸಸ್ ಮೆಜರ್ಡ್ ಅಲಾಂಗ್ ದ ಇನ್ಸಿಡೆಂಟ್ ಲೈಟ್ ಏನಾಗಿರುತ್ತೆ? ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಹೈಟ್ಸ್ ಮೆಜರ್ಡ್ upward with respect to the x-axis and normal to the principal axis of the mirror or lens are taken as positive. ಇಲ್ಲೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯೂಶಲಿ ಎಕ್ಸ್ ಆಕ್ಸಿಸ್ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ, ಹೈಟ್ಸ್ ಅಪ್ವರ್ಡ್ ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ, ಹಾಗೆ ದ ಹೈಟ್ ಮೆಜರ್ಡ್ ಡೌನ್ವರ್ಡ್ ಆರ್ ಟೇಕನ್ ಆಸ್ ನೆಗೆಟಿವ್. ಇಷ್ಟು ನಿಮ್ಗೆ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಯಾವುದೇ ಪ್ರಾಬ್ಲಮ್ ಮಿರರ್ ಮತ್ತೆ ಲೆನ್ಸ್ ಬಂದಾಗ ಫಾರ್ಮುಲಾ ಬರ್ಕೊಂಡು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿನೇ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್, ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್ ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಫಾರ್ಮುಲಾನ ಡಿರೈವ್ ಮಾಡಿರ್ತೀರಾ. ದಟ್ ಈಸ್ -n1 ಡಿವೈಡೆಡ್ ಬೈ u ಪ್ಲಸ್ n2 ಡಿವೈಡೆಡ್ ಬೈ v ಇಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡೆಡ್ ಬೈ r ಅಂತ. Here u represents the object distance, v represents the image distance, r represents the radius of curvature and n1 n2 represents the refractive index of the two medium. ಇದನ್ನ ನೀವು ಕಾನ್ವೆಕ್ಸ್ ಸರ್ಫೇಸ್ ಗೆ ನೀವು ಡಿರೈವ್ ಮಾಡಿರ್ತೀರಾ, ಬಟ್ ದಿಸ್ ಈಸ್ ಆಲ್ಸೋ ಹೋಲ್ಡ್ ಗುಡ್ಸ್ ಫಾರ್ ಕಾನ್ಕೇವ್ ಸರ್ಫೇಸಸ್ ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಹಾಗೆ ಇನ್ನೊಂದು ರಿಲೇಷನ್ ಗೊತ್ತಿರಬೇಕು. ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿರುತ್ತೆ? ದಟ್ ಈಸ್ 2 times ದ ಫೋಕಲ್ ಲೆಂತ್ ಅಂತ. ಇದರಿಂದ ನಾವೇನ್ ಬರ್ಕೊಬಹುದು? ಫೋಕಲ್ ಲೆಂತ್ ಏನಾಗಿರುತ್ತೆ? ದಟ್ ಈಸ್ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ಬೋದು. ಇದು ಕೂಡ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್, ಲೆನ್ಸ್ ಬಗ್ಗೆ ಗೊತ್ತಿರಬೇಕು. ಲೆನ್ಸ್ ಅಂದ್ರೆ ಇಟ್ ಈಸ್ ಅನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಬೌಂಡೆಡ್ ಬೈ ದ ಟೂ ಸರ್ಫೇಸ್. ಇಲ್ಲಿ ಲೆನ್ಸ್ ಅಲ್ಲಿ 2 ಟೈಪ್ ಇದೆ. ಒಂದು ಕಾನ್ವೆಕ್ಸ್ ಲೆನ್ಸ್ ಅಂತ ಇದೆ, ಇನ್ನೊಂದು ಕಾನ್ಕೇವ್ ಲೆನ್ಸ್ ಇದೆ. ಕಾನ್ವೆಕ್ಸ್ ಲೆನ್ಸ್ ಅಂತ ಬಂದಾಗ ಡಬಲ್ ಕಾನ್ವೆಕ್ಸ್ ಇದೆ, ಪ್ಲೇನೋ ಕಾನ್ವೆಕ್ಸ್ ಇದೆ. ಡಬಲ್ ಕಾನ್ವೆಕ್ಸ್ ಅನ್ನು ನಾವು ಬೈ ಕಾನ್ವೆಕ್ಸ್ ಅಂತ ಕರಿತೀವಿ. ಯೂಶಲಿ ಇದಕ್ಕೆ 2 ಕರ್ವ್ಡ್ ಸರ್ಫೇಸ್ ಇರುತ್ತೆ, ಅದರಿಂದ 2 ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ಪ್ಲೇನೋ ಕಾನ್ವೆಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದ್ ಸರ್ಫೇಸ್ ಪ್ಲೇನ್ ಸರ್ಫೇಸ್ ಇರುತ್ತೆ, ಇನ್ನೊಂದು ಸರ್ಫೇಸ್ ಏನಾಗಿರುತ್ತೆ? ಕರ್ವ್ಡ್ ಸರ್ಫೇಸ್ ಇರುತ್ತೆ. ದೇರ್ಫೋರ್ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಪ್ಲೇನ್ ಸರ್ಫೇಸ್ ಏನಾಗಿರುತ್ತೆ? ದಟ್ ಈಸ್ ಇನ್ಫಿನಿಟಿ ಅಂತ ತಗೊಂತೀವಿ. ಹಾಗೆ ಇನ್ನೊಂದು ಸರ್ಫೇಸ್ ಇರೋದು R2 ಅಂತ ತಗೊಂತೀವಿ. ಇವಾಗ ಕಾನ್ಕೇವ್ ಲೆನ್ಸ್ ಅಂತ ಬಂದಾಗ ಡಬಲ್ ಕಾನ್ಕೇವ್ ಆರ್ ಬೈ ಕಾನ್ಕೇವ್ ಅಂತ ಕರಿತೀವಿ, ಹಾಗೆ ಇನ್ನೊಂದು ಪ್ಲೇನೋ ಕಾನ್ಕೇವ್ ಅಂತ ಕರಿತೀವಿ. ಇಲ್ಲೂ ಕೂಡ 2 ಸರ್ಫೇಸ್ ಇರುತ್ತೆ, ಕರ್ವ್ಡ್ ಸರ್ಫೇಸ್, ಅದರಿಂದ ರೇಡಿಯಸ್ ಆಫ್ ಕರ್ವೇಚರ್ R1 R2 ಇರುತ್ತೆ. ಪ್ಲೇನೋ ಕಾನ್ಕೇವ್ ಅಂತ ಬಂದಾಗ ಇಲ್ಲಿ R1 ಇನ್ಫಿನಿಟಿ ಇರುತ್ತೆ, ಇನ್ನೊಂದು R2 ಇರುತ್ತೆ. ಯೂಶಲಿ ನಾವು ಕಾನ್ವೆಕ್ಸ್ ಲೆನ್ಸ್ ನ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ,
ಹಾಗೆ ಕಾನ್ಕೇವ್ ಲೆನ್ಸ್ ಅನ್ನ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಆಬ್ಜೆಕ್ಟ್ ಅನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟರೆ ಅದರಿಂದ ಬರುವಂತಹ ಲೈಟ್ ಏನಾಗಿರುತ್ತೆ, ಪ್ಯಾರಾಕ್ಸಿಯಲ್ ರೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ವೆನ್ ದಿಸ್ ಪ್ಯಾರಾಕ್ಸಿಯಲ್ ರೇಸ್ ಆರ್ ಇನ್ಸಿಡೆಂಟ್ ಆನ್ ದ ಕಾನ್ವೆಕ್ಸ್ ಲೆನ್ಸ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಈಸ್ ಕನ್ವರ್ಜಸ್ ಟು ಎ ಪಾಯಿಂಟ್. ಅದರಿಂದ ನಾವು ಏನು ಹೇಳ್ಬೋದು ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಯೂಶಲಿ ಕಾನ್ವೆಕ್ಸ್ ಲೆನ್ಸ್ ಇಂದ ಪ್ರೊಡ್ಯೂಸ್ ಆದಂತಹ ಇಮೇಜ್ ಏನಾಗಿರುತ್ತೆ, ಮೋಸ್ಟ್ ಆಫ್ ದ ಕೇಸಸ್ ರಿಯಲ್ ಇರುತ್ತೆ, ಅಥವಾ ಕೆಲವೊಂದು ಕೇಸಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ದ ಆಬ್ಜೆಕ್ಟ್ ವಿತಿನ್ ದ ಫೋಕಲ್ ಲೆಂತ್, ಅವಾಗ ಏನಾಗುತ್ತೆ ಇಮೇಜು ವರ್ಚುಯಲ್ ಇರುತ್ತೆ. ಅದೊಂದೇ ಕೇಸಸ್ ಅಲ್ಲಿ ವರ್ಚುಯಲ್ ಇರುವಂತದ್ದು. ಇಲ್ಲಿ ಕಾನ್ಕೇವ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ವೆನ್ ದ ಲೈಟ್ ಈಸ್ ಇನ್ಸಿಡೆಂಟ್, ದಟ್ ಈಸ್ ಪ್ಯಾರಾಕ್ಸಿಯಲ್ ರೇಸ್ ಆರ್ ಇನ್ಸಿಡೆಂಟ್ on this concave lens, it is after refraction ಏನಾಗಿರುತ್ತೆ, ಡೈವರ್ಜ್ ಆಗುತ್ತೆ. when you produce it in the backward direction it appears to be diverges from the point. ಅದರಿಂದ ನಾವು ಇದನ್ನ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಇಲ್ಲಿ ನಾಪ್ಕ ಇಟ್ಕೊಂಡಿರಬೇಕು, ಕಾನ್ಕೇವ್ ಲೆನ್ಸ್ ಇಂದ ಪ್ರೊಡ್ಯೂಸ್ ಆದಂತಹ ಇಮೇಜ್ ಏನಾಗಿರುತ್ತೆ, ದಟ್ ಈಸ್ ಆಲ್ವೇಸ್ ವರ್ಚುಯಲ್. ಎಲ್ಲೇ ಇಟ್ರು ಆಬ್ಜೆಕ್ಟ್ ಅನ್ನ ಇಮೇಜ್ ಏನಾಗಿರುತ್ತೆ, ದಟ್ ಈಸ್ ವರ್ಚುಯಲ್ ಇಮೇಜೇ ಆಗಿರುತ್ತೆ. ಅದನ್ನ ನೀವು ನಾಪ್ಕ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಲೆನ್ಸ್ ಫಾರ್ಮುಲಾ ಅಂತ ಇದೆ. ಲೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, 1/f is equal to 1/v minus 1/u ಅಂತ. Here f represents the focal length, v represents the image distance, u represents the object distance. ಇದು ನೀವು ನಾಪ್ಕ ಇಟ್ಕೊಂಡಿರ್ಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇವಾಗ ಮ್ಯಾಗ್ನಿಫಿಕೇಶನ್ ಅಂತ ಬಂದ್ರೆ m ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀವಿ, ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇವಾಗ ಮ್ಯಾಗ್ನಿಫಿಕೇಶನ್ಗೂ ಫೋಕಲ್ ಲೆಂತ್ಗೂ ಮತ್ತೆ ಇಮೇಜ್ ಡಿಸ್ಟೆನ್ಸ್ಗೂ ರಿಲೇಷನ್ ಇದೆ, ದಟ್ ಈಸ್ m is equal to f minus v divided by f ಅಂತ ಇದೆ. ಹಾಗೆ ಮ್ಯಾಗ್ನಿಫಿಕೇಶನ್ಗೂ ಫೋಕಲ್ ಲೆಂತ್ಗೂ ಮತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೂ ರಿಲೇಷನ್ ಇದೆ, ದಟ್ ಈಸ್ m is equal to f divided by f plus u ಅಂತ. ಈ ಮೂರು ಫಾರ್ಮುಲಾನು ಕೂಡ ನೀವು ನಾಪ್ಕ ಇಟ್ಕೊಂಡಿರಬೇಕು, ವೆರಿ ಇಂಪಾರ್ಟೆಂಟ್. ಇವಾಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಬಂದ್ರೆ that is given by 1 divided by f is equal to n minus 1 into 1 divided by r1 minus 1 divided by r2 ಅಂತ ಬರ್ಕೊಂತೀವಿ. Here n represents the refractive index of the lens, r1 and r2 represents the radius of curvature of the two surface. ಇವಾಗ ಸರೌಂಡಿಂಗ್ ಮೀಡಿಯಂನು ಏರ್ ಮೀಡಿಯಂ ಇಲ್ಲ ಅಂತ ಹೇಳಿದ್ರೆ then 1/f ಏನಂತ ಬರ್ಕೊಬೇಕು, that is equal to n2 divided by n1 minus 1 into 1 divided by r1 minus 1 divided by r2 ಅಂತ ಬರ್ಕೊಬಹುದು. ಈ ಒಂದು ಫಾರ್ಮುಲಾ ಬೋತ್ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ಗೆ ಅಪ್ಲೈ ಆಗುತ್ತೆ ವಿತ್ ಪ್ರಾಪರ್ ಸೈನ್ ಕನ್ವೆನ್ಷನ್. ಇವಾಗ ಪವರ್ ಆಫ್ ದ ಲೆನ್ಸ್ ಅಂತ ಬಂದ್ರೆ ದಟ್ ಈಸ್ p ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀವಿ, ದಟ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಯೂಶಲಿ ಪ್ರಾಬ್ಲಮ್ ಅಲ್ಲಿ ಫೋಕಲ್ ಲೆಂತ್ ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರ್ತಾನೆ, ಪವರ್ ನ ನಾವು ಡಯಾಪ್ಟ್ರೆ ಅಂತ ಕೇಳ್ತೀವಿ, ದಟ್ ಈಸ್ ದ ಯೂನಿಟ್ ಆಫ್ ಪವರ್ ಏನಾಗಿರುತ್ತೆ, ಡಯಾಪ್ಟ್ರೆ ಆಗಿರುತ್ತೆ. ಹಾಗಾಗಿ ಡಯಾಪ್ಟ್ರೆಗೂ ಮತ್ತೆ ಸೆಂಟಿಮೀಟರ್ಗೂ ರಿಲೇಷನ್ ಗೊತ್ತಿರಬೇಕು. 1 ಡಯಾಪ್ಟ್ರೆ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಗೊತ್ತು. ದಿಸ್ ಇಂಪ್ಲೈಸ್ ದಟ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 100 ಡಯಾಪ್ಟ್ರೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ಟೂ ಥಿನ್ ಲೆನ್ಸಸ್ ಇನ್ ಕಾಂಬಿನೇಷನ್ ಗೊತ್ತಿರುತ್ತೆ, ದಟ್ ಈಸ್ 1 ಡಿವೈಡೆಡ್ ಬೈ ಎಫ್ ಎಫೆಕ್ಟಿವ್ ಇಸ್ ಈಕ್ವಲ್ ಟು 1 divided by f1 plus 1 divided by f2 ಅಂತ. Suppose these two thin lenses are separated by a certain distance, ಅವಾಗ ನೀವೇನಂತ ಬರ್ಕೊಬೇಕು ಅಂದ್ರೆ 1 divided by f effective ಏನಾಗಿರುತ್ತೆ, 1 divided by f1 plus 1 divided by f2 minus d divided by f1 f2 ಅಂತ ಬರ್ಕೊಬೇಕು. d is the distance of separation between the two thin lens and f1 and f2 represents the focal length of the two thin lens. ಇವಾಗ n ಲೆನ್ಸ್ ನ ಕಂಬೈನ್ ಮಾಡಿದ್ರೆ ಎಫೆಕ್ಟಿವ್ ಫೋಕಲ್ ಲೆಂತ್ ಏನಾಗಿರುತ್ತೆ, ಅವಾಗ 1 by f effective is equal to 1 by f1 plus 1 divided by f2 plus so on plus 1 divided by fn ಅಂತ ಬರುತ್ತೆ. We know that power ನ 1 divided by f ಅಂತ ಡಿಫೈನ್ ಮಾಡೋದ್ರಿಂದ p is equal to p1 plus p2 plus p3 plus so on plus pn ಅಂತ ನಾವು ಬರ್ಕೊಬೇಕು. ಇಷ್ಟು ಫಾರ್ಮುಲಾಸ್ ನಿಮಗೆ ಸ್ಪೆರಿಕಲ್ ಸರ್ಫೇಸ್ ಮತ್ತೆ ಲೆನ್ಸ್ ಮೇಲೆ ಗೊತ್ತಿದ್ರೆ ಹಾಗೆ ಸೈನ್ ಕನ್ವೆನ್ಷನ್ಸ್ ಅನ್ನು ಅಪ್ಲೈ ಮಾಡೋದು ಗೊತ್ತಿದ್ರೆ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಬಹುದು. ಇವಾಗ ಫಸ್ಟ್ ಕ್ವಶನ್ ಅನ್ನ ನೋಡೋಣ. A point object O is placed in front of a glass rod having a spherical end of radius of curvature 30 cm. The image would be formed at. ಇಲ್ಲೇನು ಕೇಳ್ತಾ ಇದ್ದಾನೆ ಅಂದ್ರೆ ಒಂದು ಆಬ್ಜೆಕ್ಟ್ ನ ಏರ್ ಮೀಡಿಯಂ ಅಲ್ಲಿ ಇಟ್ಟಿದ್ದಾರೆ at a distance 15 cm from this
ಗ್ಲಾಸ್ ಸರ್ಫೇಸ್. ಹಾಗೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸರ್ಫೇಸ್ ಕೊಟ್ಟಿದ್ದಾರೆ, ದಟ್ ಈಸ್ 30 ಸೆಂಟಿಮೀಟರ್ ಅಂತ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಗ್ಲಾಸ್ ಕೊಟ್ಟಿದ್ದಾರೆ 1.5 ಅಂತ. ನಾವೇನ್ ಕಂಡುಹಿಡಬೇಕು, ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ ಅಂತ ಕಂಡುಹಿಡಬೇಕು. ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ u ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಇವಾಗ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂತ ತಗೊಂಡ್ರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಎಗೇನೆಸ್ಟ್ ಮೆಜರ್ ಮಾಡೋದ್ರಿಂದ u ಏನಾಗಿರುತ್ತೆ, ದಟ್ ಈಸ್ ನೆಗೆಟಿವ್ ಇರುತ್ತೆ, ದಟ್ ಈಸ್ u ಇಸ್ ಈಕ್ವಲ್ ಟು -15 ಸೆಂಟಿಮೀಟರ್ ಅಂತ ಬರ್ಕೊಂತೀನಿ. ಹಾಗೆ ರೇಡಿಯಸ್ ಆಫ್ ಕರ್ವೇಚರ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ r ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಇದೆ. ಇಟ್ ಈಸ್ ಮೆಜರ್ಡ್ ಇನ್ ದಿ ಡೈರೆಕ್ಷನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್, ಅದರಿಂದ r ಇಸ್ ಈಕ್ವಲ್ ಟು +30 ಸೆಂಟಿಮೀಟರ್ ಅಂತ ತಗೊಂತೀನಿ. ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸರೌಂಡಿಂಗ್ ಮೀಡಿಯಂ ಏನಿದೆ, ದಟ್ ಈಸ್ n1 ಅಂತ ತಗೊಂತೀನಿ, ದಟ್ ಈಸ್ ಈಕ್ವಲ್ ಟು n ಏರ್ ಇದೆ, ದಟ್ ಈಸ್ ಈಕ್ವಲ್ ಟು 1. ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ ಮ್ಯೂ ಅಂತ ಕೊಟ್ಟಿದ್ದಾನೆ. ಆ ಮ್ಯೂನ ನಾನು n2 ಅಂತ ತಗೊಂತೀನಿ, ದಟ್ ಈಸ್ ಈಕ್ವಲ್ ಟು 1.5 ಅಂತ ಕೊಟ್ಟಿದ್ದಾನೆ. ಇವಾಗ ರಿಫ್ರಾಕ್ಷನ್ ಅಟ್ ದ ಸ್ಪೆರಿಕಲ್ ಸರ್ಫೇಸ್ಗೆ ಫಾರ್ಮುಲಾ ಇದೆ, ದಟ್ ಈಸ್ -n1 ಡಿವೈಡೆಡ್ ಬೈ u ಪ್ಲಸ್ n2 ಡಿವೈಡೆಡ್ ಬೈ v ಇಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡೆಡ್ ಬೈ r ಅಂತ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ ವ್ಯಾಲ್ಯೂಸ್ನ, ದಟ್ ಈಸ್ ಮೈನಸ್ ಆಫ್ n1 ಅಂದ್ರೇನು 1 ಇದೆ, ಡಿವೈಡೆಡ್ ಬೈ u ಅಂದ್ರೇನು -15 ಸೆಂಟಿಮೀಟರ್ ಅಂತ ಇದೆ, ಪ್ಲಸ್ n2 ಅಂದ್ರೇನು ದಟ್ ಈಸ್ 1.5 ಅಂತ ಇದೆ, ಡಿವೈಡೆಡ್ ಬೈ v ಕಂಡುಹಿಡಿಬೇಕು ನಾವು, ದಟ್ ಈಸ್ ಈಕ್ವಲ್ ಟು 1.5 ಮೈನಸ್ 1 ಡಿವೈಡೆಡ್ ಬೈ r ಏನಿದೆ, ದಟ್ ಈಸ್ 30 ಸೆಂಟಿಮೀಟರ್ ಪ್ಲಸ್ 30 ಸೆಂಟಿಮೀಟರ್ ಇದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರುತ್ತೆ, 1 ಡಿವೈಡೆಡ್ ಬೈ 15 ಪ್ಲಸ್ 1.5 ಡಿವೈಡೆಡ್ ಬೈ v ಇಸ್ ಈಕ್ವಲ್ ಟು 0.5 ಡಿವೈಡೆಡ್ ಬೈ 30 ಅಂತ ನಾವು ಬರ್ಕೊಬೋದಾ. ದಿಸ್ ಇಂಪ್ಲೈಸ್ ದಟ್ 1.5 divided by v is equal to 0.5 divided by 30 minus 1 divided by 15. ಇದನ್ನ ನಾನು ಹೇಗೆ ಬರ್ಕೊಂತೀನಿ ಅಂದ್ರೆ 0.5 divided by 30 ನ ಹಾಗೆ ಇಟ್ಕೊಂತೀನಿ, ಇದನ್ನ 2 divided by 30 ಅಂತ ಬರ್ಕೊಬೋದಾ, ಬಿಕಾಸ್ 1 divided by 15 is equivalent to 2 divided by 30. ಅದರಿಂದ ಏನು ಬಂತು 1.5 divided by v, LCM ನ ನಾನು 30 ತಗೊಂಡ್ರೆ 0.5 minus 2 ಅಂತ ಬಂತು. This turns out to be minus 1.5 divided by 30, which implies that 1.5 ಕ್ಯಾನ್ಸಲ್ ಆಗುತ್ತೆ, ನಮಗೇನು ಬಂತು 1 by v is equal to minus 1 by 30 ಅಂತ ಬಂತು. ರೆಸಿಪ್ರೋಕಲ್ ನ ತಗೊಂಡ್ರೆ v is equal to minus 30 ಸೆಂಟಿಮೀಟರ್ ಅಂತ ಬಂತು. ಇವಾಗ 30 ಸೆಂಟಿಮೀಟರ್ ಅಂತ ಬಂತು. ಓಕೆ, 30 ಸೆಂಟಿಮೀಟರ್ ಇಲ್ಲಿ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ವಿ ಆರ್ ಮೆಜರಿಂಗ್ ದ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಹಾಗಾದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿರಬೇಕು, ಅಟ್ ಎ ಡಿಸ್ಟೆನ್ಸ್ 30 centimeter from this pole in the direction opposite to the direction of incident ray. ಅದರಿಂದ ಇಮೇಜ್ ಎಲ್ಲಿ ಪ್ರೊಡ್ಯೂಸ್ ಆಗಿದೆ, ಇಲ್ಲಿ ಪ್ರೊಡ್ಯೂಸ್ ಆಗಿದೆ ಟುವರ್ಡ್ಸ್ ದ ಲೆಫ್ಟ್ ಆಗಿರೋದ್ರಿಂದ ಆಪ್ಷನ್ ಏನು ನೋಡಿ 30 ಸೆಂಟಿಮೀಟರ್ ಟು ದ ಲೆಫ್ಟ್ ಅಂತ ಇದೆ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ question. Let us look into the next question. The radii of curvature of the two faces of a convex lens are 10 cm and 15 cm. The refractive index of the material of the lens is 1.5. The focal length of the lens is. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆಯಂತೆ. ಫಸ್ಟ್ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಇವಾಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಆ ಎರಡು ಸರ್ಫೇಸಿನ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ, ಒಂದು 10 ಸೆಂಟಿಮೀಟರ್ ಮತ್ತೆ ಇನ್ನೊಂದು 15 ಸೆಂಟಿಮೀಟರ್ ಅಂತ. ವಾಟ್ ಎವರ್ ದ ಡಿಸ್ಟೆನ್ಸ್ ಐ ವಿಲ್ ಗೋಯಿಂಗ್ ಟು ಮೆಜರ್ ಫ್ರಮ್ ದಿಸ್ ಸರ್ಫೇಸ್ ಏನಾಗಿರುತ್ತೆ, ಐ ಕ್ಯಾನ್ ಅಪ್ರಾಕ್ಸಿಮೇಟ್ ಟು ದ ಡಿಸ್ಟೆನ್ಸ್ ಮೆಜರ್ ಫ್ರಮ್ ದ ಆಪ್ಟಿಕಲ್ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಬಹುದು. ಇವಾಗ ಇದನ್ನ C1 ಅಂತ ತಗೊಂಡ್ರೆ ದಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಫಾರ್ ದ ಫಸ್ಟ್ ಸರ್ಫೇಸ್ ಅಂಡ್ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಫಾರ್ ದ ಸೆಕೆಂಡ್ ಸರ್ಫೇಸ್ ಅಂತ ತಗೊಂತೀನಿ. ಈ ಡಿಸ್ಟೆನ್ಸ್ ಏನ್ ಮೆಜರ್ ಮಾಡ್ತೀವಿ ದಟ್ ಈಸ್ R1 ಇರುತ್ತೆ, ಈ ಡಿಸ್ಟೆನ್ಸ್ ಏನ್ ಮೆಜರ್ ಮಾಡ್ತೀವಿ ದಟ್ ಈಸ್ R2 ಇರುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿರುತ್ತೆ ಫಾರ್ ದ ಫಸ್ಟ್ ಸರ್ಫೇಸ್ ಏನಾಗಿರುತ್ತೆ ದಟ್ ಈಸ್ ಮೆಜರ್ಡ್ ಫ್ರಮ್ ಆಪ್ಟಿಕ್ ಸೆಂಟರ್ ಟು C1. ಇದ್ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಅದರಿಂದ R1 ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಹಾಗೆ R2 ನ ಆಪ್ಟಿಕ್ ಸೆಂಟರ್ ಇಂದ C2 ಗೆ ಮೆಜರ್ ಮಾಡೋದ್ರಿಂದ ದಿಸ್ ಈಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಅದರಿಂದ R2 ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು, ನಾಪ್ಕ ಇಟ್ಕೊಂಡಿರಿ. R1 ಪಾಸಿಟಿವ್ ಇರುತ್ತೆ, R2 ನೆಗೆಟಿವ್ ಇರುತ್ತೆ. ಹಾಗಾದ್ರೆ R1 ಏನಂತ ಬರ್ಕೊಬೇಕು ನೀವು,
ಪ್ಲಸ್ 10 ಸೆಂಟಿಮೀಟರ್ ಅಂತ ಬರ್ಕೊಬೇಕು. R2 ನ ನೀವೇನಂತ ಬರ್ಕೊಬೇಕು, ದಟ್ ಈಸ್ ಮೈನಸ್ 15 ಸೆಂಟಿಮೀಟರ್ ಅಂತ ಬರ್ಕೊಬೇಕು. ಇವಾಗ ನಾವೇನ್ ಕಂಡುಹಿಡಿಬೇಕು, ದಟ್ ಈಸ್ ಫೋಕಲ್ ಲೆಂತ್ ನ ಕಂಡುಹಿಡಿಬೇಕು. ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಕೊಟ್ಟಿದ್ದಾರೆ, ದಟ್ ಈಸ್ n is equal to 1.5 ಅಂತ. ವಿ ಹ್ಯಾವ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f is equal to n minus 1 into 1 divided by r1 minus 1 divided by r2 ಅಂತ ಇದೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತಾ ಹೋಗೋಣ. n ಅಂದ್ರೇನು, ದಟ್ ಈಸ್ 1.5 minus 1 into 1 by r1 ಅಂದ್ರೆ 1 divided by 10 minus 1 divided by r2 ಅಂದ್ರೆ ಏನಾಗಿದೆ, ದಟ್ ಈಸ್ 15 ಸೆಂಟಿಮೀಟರ್ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು 1.5 minus 1 ಏನಾಗುತ್ತೆ, 0.5 ಅಂತ ಬಂತು, ಮಲ್ಟಿಪ್ಲೈಡ್ ಬೈ 1 divided by 10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 divided by 15 ಅಂತ ಬಂತು. ಇವಾಗ 0.5 ನಾನು 5 divided by 10 ಅಂತ ಬರ್ಕೊಂತೀನಿ, ಇಂಟು 10 ಮತ್ತೆ 15 ಗೆ LCM ತೆಗೆದ್ರೆ ನಮ್ಗೇನ್ ಬರುತ್ತೆ, 30 ಅಂತ ಬರುತ್ತೆ. therefore ನ್ಯೂಮರೇಟರ್ ಏನ್ ಬರುತ್ತೆ, 3 plus 2 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 5 divided by 10 ಇಂಟು 5 divided by 30 ಅಂತ ಬಂತು. ಕ್ಯಾನ್ಸಲ್ ಮಾಡ್ಕೊಳ್ಳಿ, 5 1s 5 2s 5 1s 5 6, therefore we left out with 1 divided by 12. ಇವಾಗ 1/f ಏನ್ ಬಂತು, ದಟ್ ಈಸ್ ಈಕ್ವಲ್ ಟು 1/12 ಅಂತ ಬಂತು. ಇವಾಗ ರೆಸಿಪ್ರೋಕಲ್ ತಗೊಂಡ್ರೆ ಏನ್ ಬರುತ್ತೆ, f is equal to 12 ಅಂತ ಬರುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ ಸೆಂಟಿಮೀಟರ್ ಇರೋದ್ರಿಂದ ಫೋಕಲ್ ಲೆಂತ್ ಕೂಡ ಸೆಂಟಿಮೀಟರ್ ಅಲ್ಲೇ ಇರುತ್ತೆ. ಇದನ್ನ ನಾವೇನಂತ ಬರ್ಕೊಬಹುದು, ಎರಡು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 0.12 ಮೀಟರ್ ಅಂತ ಬರ್ಕೊಬಹುದು. ಇವಾಗ ಆಪ್ಷನ್ ಅಲ್ಲಿ ನೋಡ್ತಾ ಬನ್ನಿ, 0.12 ಮೀಟರ್ ಅಥವಾ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂತ. ಇವಾಗ ಆಪ್ಷನ್ ಏನಲ್ಲಿ 0.12 ಮೀಟರ್ ಅಂತ ಕೊಟ್ಟಿದ್ದಾರೆ, therefore ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ರೇಡಿಯೈ ಆಫ್ ಕರ್ವೇಚರ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಆರ್ 0.22 ಸೆಂಟಿಮೀಟರ್ ಈಚ್. ಇಫ್ ಫೋಕಲ್ ಲೆಂತ್ ಈಸ್ 0.2 ಮೀಟರ್ then its refractive index is. ಇಲ್ಲೇನ್ ಹೇಳ್ತಾ ಇದ್ದಾನೆ, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕಾನ್ವೆಕ್ಸ್ ಲೆನ್ಸ್ 0.22 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾನೆ ಪ್ರತಿಯೊಂದು ಸರ್ಫೇಸು. ಹಾಗಾಗಿ R1 ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ಲಸ್ 0.22 ಸೆಂಟಿಮೀಟರ್ ಅಂತ ತಗೊಬೇಕು. R2 ಏನಾಗಿರ್ಬೇಕು, ನೆಗೆಟಿವ್ ಆಫ್ 0.22 ಸೆಂಟಿಮೀಟರ್ ಅಂತ ತಗೋಬೇಕು. ಇವಾಗ ಫೋಕಲ್ ಲೆಂತ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ ಈಕ್ವಲ್ ಟು 0.2 ಮೀಟರ್ ಅಂತ ಕೊಟ್ಟಿದ್ದಾನೆ. ನಾವೇನ್ ಕಂಡುಹಿಡಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಅನ್ನ ನಾವು ಕಂಡುಹಿಡಬೇಕು. ಇವಾಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇದೆ, ದಟ್ ಈಸ್ 1/f is equal to n minus 1 into 1 divided by r1 minus 1 divided by r2 ಅಂತ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ, 1 divided by f n ಕೊಟ್ಟಿದ್ದಾನೆ 0.2 ಅಂತ ಕೊಟ್ಟಿದ್ದಾರೆ, ಇಂಟು n ಅನ್ನ ಕಂಡುಹಿಡಬೇಕು, n minus 1 ಹಾಗೆ ಇಟ್ಕೊಳ್ಳೋಣ. 1 divided by r1 ಏನಾಗಿರುತ್ತೆ, ದಟ್ ಈಸ್ ಪ್ಲಸ್ 0.22 ಅಂತ ಇದೆ, ಮೈನಸ್ ಆಫ್ 1 divided by r2 ಏನಿದೆ, ದಟ್ ಈಸ್ ಮೈನಸ್ ಆಫ್ 0.22 ಸೆಂಟಿಮೀಟರ್ ಅಂತ ಇದೆ. ದಿಸ್ ಇಂಪ್ಲೈಸ್ ದಟ್ 0.2 ನಾನು 2 divided by 10 ಅಂತ ಬರ್ಕೊಬಹುದು. therefore ರೆಸಿಪ್ರೋಕಲ್ ತಗೊಂಡ್ರೆ ಏನ್ ಬರುತ್ತೆ, ದಟ್ ಈಸ್ 10 divided by 2 ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು n minus 1 into 1 divided by 0.22 ನಾನು 22 divided by 100 ಅಂತ ಬರ್ಕೊಬಹುದು. ರೆಸಿಪ್ರೋಕಲ್ ತಗೊಂಡ್ರೆ 100 divided by 22 ಅಂತ ಬರುತ್ತೆ. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಅಗೈನ್ ಇಲ್ಲೂ ಕೂಡ 100 divided by 22 ಅಂತಾನೆ ಬರುತ್ತೆ. ಇವಾಗ ಏನ್ ಬಂತು ನಮ್ಗೆ, 10 divided by 2 is equal to n minus 1 into 2 times 100 divided by 22 ಅಂತ ಬರ್ಕೊಬೋದಾ. ದಿಸ್ ಈಸ್ ಈಕ್ವಲ್ ಟು n minus 1 into 2 1s 2 11s ಏನ್ ಬರುತ್ತೆ, 100 divided by 11 ಅಂತ ಬಂತು. ಇವಾಗ 10 1s 10 10s ಬರುತ್ತೆ. therefore we left out with 1 divided by 2 is equal to n minus 1 into 10 divided by 11. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಮ್ಗೇನ್ ಬರುತ್ತೆ, 11 divided by 2 into 10 is equal to n minus 1 ಅಂತ ಬಂತು. this implies that n is equal to 11 divided by 20 minus 1 ಇದ್ದಿದ್ದು ಪ್ಲಸ್ 1 ಆಗುತ್ತೆ. this is equal to 11 plus 20 divided by 20 ಅಂತ ಬಂತು. that is equal to 31 divided by 20. ಇಲ್ಲಿ ಅಪ್ ಟು 2 ಡೆಸಿಮಲ್ ಪಾಯಿಂಟ್ ಕೊಟ್ಟಿರೋದ್ರಿಂದ ಕೇರ್ಫುಲ್ ಆಗಿ ಡಿವೈಡ್ ಮಾಡ್ಕೊಬೇಕು. ದಟ್ ಈಸ್ 20 divided by 31 ಏನಾಗಿರುತ್ತೆ, 20 1s 20 ಆಗಿರುತ್ತೆ, ರಿಮೈಂಡರ್ 11. ಇವಾಗ ಪಾಯಿಂಟ್ ಹಾಕಿದ್ರೆ 110 ಅಂತ ಬಂತು, 25s 100 ಬಂತು. ದಿಸ್ ಇಸ್ ರಿಮೈಂಡರ್ ಏನ್ ಬರುತ್ತೆ, 10 ಬರುತ್ತೆ. 100 ಅಂತ ಹಾಕೊಂಡ್ರೆ 25s 100 ಬಂತು.
therefore 0 0 ಅಂತ ಬಂತು. therefore refractive index ಏನಾಯಿತು, that is n is equal to 1.55 ಅಂತ ಬಂತು. therefore option A is the correct answer for this question. next question ಅನ್ನ ನೋಡೋಣ. The radii of curvature of biconcave lens of n is equal to 1.5 or 100 cm each. Then its power is. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಬೈಕಾನ್ಕೇವ್ ಲೆನ್ಸ್. ನೀವು ಅಬ್ಸರ್ವ್ ಮಾಡಬೇಕು, ಬೈಕಾನ್ಕೇವ್ ಲೆನ್ಸಿನ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿರೋದು ದಟ್ ಈಸ್ n is equal to 1.5 ಆರ್ 100 ಸೆಂಟಿಮೀಟರ್ ಈಚ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಬೈಕಾನ್ಕೇವ್ ಲೆನ್ಸ್ ನ ಡ್ರಾ ಮಾಡ್ಕೊಂಡ್ರೆ, ಹಿಂದಿನ ಕೇಸಸ್ ಎಲ್ಲ ನಾವು ಕಾನ್ವೆಕ್ಸ್ ಲೆನ್ಸ್ ನ ತಗೊಂಡಿದ್ವಿ. ಇವಾಗ ಬೈಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ಸೈನ್ ಕನ್ವೆನ್ಷನ್ಸ್ ಬೇರೆ ಆಗಿರುತ್ತೆ. ಇವಾಗ ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಫಾರ್ ದ ಫಸ್ಟ್ ಸರ್ಫೇಸ್ ಅಂತ ತಗೊಂತೀನಿ, ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಫಾರ್ ದ ಸೆಕೆಂಡ್ ಸರ್ಫೇಸ್ ಅಂತ ತಗೊಂತೀನಿ. ಈ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ, R1 ಅಂತ ತಗೊಂತೀವಿ. ಈ ಡಿಸ್ಟೆನ್ಸ್ ಅನ್ನ R2 ಅಂತ ತಗೊಂತೀವಿ. ಇವಾಗ ಈ ಡೈರೆಕ್ಷನ್ ಅಲ್ಲಿ ಇನ್ಸಿಡೆಂಟ್ ಆಗಿದೆ ರೇ ಅಂತ ತಗೊಂಡ್ರೆ R1 ಏನಾಗಿರುತ್ತೆ, ದಟ್ ಈಸ್ ನೆಗೆಟಿವ್. ಆಪ್ಟಿಕ್ ಸೆಂಟರ್ ಇಂದ C1 ಏನಾಗಿರುತ್ತೆ, ದಟ್ ಈಸ್ ಇನ್ ದಿ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್. ಹಾಗೆ R2 ಏನಾಗಿರುತ್ತೆ, ಆಪ್ಟಿಕ್ ಸೆಂಟರ್ ಇಂದ C2 ಮೆಜರ್ ಮಾಡೋದ್ರಿಂದ ದಟ್ ಈಸ್ ಇನ್ ದ ಡೈರೆಕ್ಷನ್ ಅಲಾಂಗ್ ದ ಇನ್ಸಿಡೆಂಟ್. ಅದರಿಂದ R2 ಪಾಸಿಟಿವ್ ಇರುತ್ತೆ. ಹಾಗಾಗಿ R1 ನ ನೀವೇನಂತ ಬರ್ಕೊಬೇಕು, ದಟ್ ಈಸ್ ಈಕ್ವಲ್ ಟು -100 ಸೆಂಟಿಮೀಟರ್ ಅಂತ ಬರ್ಕೊಬೇಕು. R2 ನ ನೀವು ಪ್ಲಸ್ 100 ಸೆಂಟಿಮೀಟರ್ ಅಂತ ಬರ್ಕೊಬೇಕು. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ಬೈಕಾನ್ಕೇವ್ಗೂ ಮತ್ತೆ ಕಾನ್ವೆಕ್ಸ್ಗೂ. ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾನೆ 1.5 ಅಂತ. ನಾವೇನ್ ಕಂಡಿಡಬೇಕು, ಪವರ್ ನ ಕಂಡಿಡಬೇಕು. ದಟ್ ಈಸ್ ಈಕ್ವಲ್ ಟು 1/f ಅಂತ ಗೊತ್ತು, ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 1/f ಅಂತ ಇರೋದ್ರಿಂದ ಲೆನ್ಸ್ ಮೇಕರ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಬಹುದು. 1/f ಇಸ್ ಈಕ್ವಲ್ ಟು n-1 ಇಂಟು 1 ಡಿವೈಡೆಡ್ ಬೈ R1 ಮೈನಸ್ 1 ಡಿವೈಡೆಡ್ ಬೈ R2 ಅಂತ ಇದೆ. This implies that 1 divided by f is equal to nn ಕೊಟ್ಟಿಯಾನೆ 1.5 ಇದೆ, minus 1 into 1 divided by R1 ಏನಿದೆ -100 ಇದೆ, minus of 1 divided by R2 ಏನಾಗಿದೆ, that is plus 100 ಇದೆ. This is equal to 1.5 minus 1 ಏನಾಗಿರುತ್ತೆ 0.5 ಅಂತ ಬಂತು, into minus 1 divided by 100 minus 1 divided by 100 ಏನಾಗಿರುತ್ತೆ minus 2 divided by 100 ಅಂತ ಬಂತು. I can write this as 5 divided by 10 into minus 2 divided by 100 ಅಂತ ಬರ್ಕೊಬಹುದು. 2 1s 2 50s 5 1s 5 10s ನಮಗೇನು ಬಂತು ಆನ್ಸರು -1 divided by 100 ಅಂತ ಬಂತು. therefore 1/f 1 minus 1 divided by 100 ಅಂತ ಬಂದಿದೆ. therefore f is equal to -100 ಅಂತ ಬರುತ್ತೆ. This is the focal length that is in centimeter. ಇವಾಗ ನಾವು ಪವರ್ ನ ಕಂಡುಹಿಡಿಯಬೇಕಾದ್ರೆ 1/f ಅಂತ ಬರ್ಕೊಂತೀವಿ. ಯೂಶಲಿ ಪವರ್ ನ ನಾವು ಡಯಾಪ್ಟರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದರಿಂದ ಫೋಕಲ್ ಲೆಂತ್ ನ ನೀವು ಡಯಾಪ್ಟರ್ ಗೆ ಕನ್ವರ್ಟ್ ಮಾಡ್ಕೊಬೇಕು. ವಿ ನೋ ದಟ್ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಡಯಾಪ್ಟರ್ ಅಂತ ಗೊತ್ತು. therefore 1 ಡಿವೈಡೆಡ್ ಬೈ -1 ಅಂತ ಬರ್ಕೊಬೇಕಾಗುತ್ತೆ ಇನ್ ಪ್ಲೇಸ್ ಆಫ್ -100 ಸೆಂಟಿಮೀಟರ್. therefore P ಏನಾಯಿತು, ದಟ್ ಈಸ್ -1 ಡಯಾಪ್ಟರ್ ಅಂತ ಬಂತು. therefore option C is the correct answer for this question. I will conclude this video here. In the next video I will discuss more problems regarding to this concept. Be thorough with the concept that I have discussed in this video. I will meet you in the next video. Until then, have a nice day. Bye.